ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈದ್ಯರಿಂದ ನಮ್ಮ ರಕ್ಷಿಸಿ ನಮ್ಮ ಸರ್ವೇಶ್ವರ ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರಂಭ ಪ್ರಾರ್ಥನೆ. ಪ್ರೀತಿ ಸ್ವರೂಪರು ನಮ್ಮ ಆತ್ಮದ ಬೊಕ್ಕಸವೂ ಆಗಿರುವ ಮಧುರ ಯೇಸುವೆ, ಪಾಪಿಗಳಾದ ನಮಗೂ ನಿಧನಾರಾದ ಭಕ್ತಾದಿಗಳಿಗೂ ನಿಮ್ಮ ಕರುಣೆಯನ್ನು ಕೋರುವುದಕ್ಕಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ನಿಮ್ಮ ಪೂಜ್ಯ ಯಾತನೆಯನ್ನು ಭಕ್ತಿಯಿಂದ ಧ್ಯಾನಿಸಿ ನಿಮ್ಮ ಶ್ರೀ ಶಿಲುಬೆಯ ಆದಿಯಲ್ಲಿ ಆಧ್ಯಾತ್ಮಿಕವಾಗಿ ನಡೆದು ನಮ್ಮ ಪಾಪಗಳ ಭೀಕರ ಪರಿಣಾಮವನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಅನುಗ್ರಹಿಸಿದೆ ಎಂಬುದು. ಮಾತೆಯಾದ ಮಧುರ ಕನ್ಯಾ ಮರಿಯಮ್ಮನವರೇ, ಶಿಲುಬೆಯ ಆದಿಯನ್ನು ಕೈಗೊಳ್ಳುವವರಿಗೆ ಆದರ್ಶ ಮಾತೆಯೇ, ನಾವು ಈ ಭಕ್ತಿಯುತ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸುವಂತೆ ಸಹಾಯ ಮಾಡಿ ತಾಯಿ. ಪವಿತ್ರಾತ್ಮರು ನಮ್ಮ ಹೃದಯಗಳಲ್ಲಿ ಭಕ್ತಿ ಭಾವನೆಗಳನ್ನು, ಪರಪ್ರೀತಿ, ಪಶ್ಚಾತ್ತಾಪವೆಂಬ ಪುಣ್ಯಗಳನ್ನು ಹುಟ್ಟಿ ಅರಿಯುವಂತೆ ಮಾಡಿದೆ ತಾಯಿ. ಮೊದಲನೆಯ ಸ್ಥಳ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ಕಡೆ ದಿನದಲ್ಲಿ ಜೀವಂತರಿಗೂ ಸತ್ತವರಿಗೂ ನ್ಯಾಯ ನಿರ್ಣಯ ಮಾಡಲಿರುವ ನಮ್ಮ ಪ್ರಭು ಯೇಸು ಅನ್ನಾಸ್ ಮತ್ತು ಕಾಯಪಾಸ್ ಅವರ ಮುಂದೆ ಪೆಟ್ಟು ತಿಂದಿದ್ದೆ ದೂಷಣೆಗಳನ್ನು ಸಹಿಸಿಕೊಳ್ಳುತ್ತಾರೆ. ಪಿಲಾತನಿಂದ ಅನ್ಯಾಯವೂ ಅವಮಾನಕರವೂ ಆದ ಮರಣದ ನಿರ್ಣಯಕ್ಕೊಳಗಾಗುತ್ತಾರೆ. ಆಗ ಯೇಸುವಿನಲ್ಲಿ ಕಾಣಿಸಿಕೊಂಡ ತಾಳ್ಮೆ, ವಿಧೇಯತೆ, ಮಾನವನ ಮೇಲಿನ ಪ್ರೀತಿ ಎಷ್ಟೆಂದು ಧ್ಯಾನಿಸೋಣ. ಅವರ ಮರಣಕ್ಕೆ ನಮ್ಮ ಪಾಪಗಳೇ ಕಾರಣವೆಂದರಿತು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಆಹಾ, ನಿರ್ಮಲ ಬಲಿಯಾದ ಪ್ರಭು ಯೇಸುವೆ, ತಮ್ಮನ್ನು ಮರಣಕ್ಕೆ ನಿರ್ಣಯಿಸಿದವನು ಪಿಲಾತನು ಮಾತ್ರವಲ್ಲ, ಹೀನ ಪಾಪಿಗಳಾದ ನಾವೆಲ್ಲರೂ ದೇವರ ಮೇಲೆ ಸಾವಿನ ತೀರ್ಪು ಇಟ್ಟೆವು. ಜೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನು ಕಟ್ಟಿಕೊಳ್ಳುವಾಗಲೆಲ್ಲ ಶಿಲುಬೆಗೇರಿಸು, ಶಿಲುಬೆಗೇರಿಸು ಎಂದು ಕೂಗಿದ ಹಾಗಾಯಿತು. ಓ ಯೇಸುವೆ, ಅಪರಾಧಿಗಳಾದ ನಮ್ಮ ನಿಮ್ಮಿಂದ ನಿಷ್ಕಳಂಕರಾದ ತಾವು ಶಿಲುಬೆಯ ಆಜ್ಞೆಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರ ಕರುಣೆಗೆ ಪಾತ್ರರಾಗಿ ಪಾಪ ವಿಮೋಚನೆ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ತೋರಿ ಸ್ವಾಮಿ, ನಮ್ಮ ಮೇಲೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗೆ ಸಂದೇಶವನ್ನು ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಧ್ಯಾನ.
ಪರಮ ಗುರುವಾಗಿರುವ ಪ್ರಭು ಯೇಸುವೆ, ಚಾಟಿ ಬೆಟ್ಟುಗಳಿಂದ ಕೆಂಪಾಗಿದ್ದ ತಮ್ಮ ಪೂಜ್ಯ ಭುಜಗಳ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿದಾಗ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ಅದನ್ನು ಒಪ್ಪಿಕೊಂಡರು. ಸರ್ವೇಶನಿಂದಲಾದರೂ ಸೃಷ್ಟಿಗಳಿಂದಲಾದರೂ ನಮಗೆ ಸಂಭವಿಸುವ ದುಃಖ ದುರಿತಗಳನ್ನು ನಾವು ಒಣಗುತ್ತದೆ ತಾಳ್ಮೆಯೊಂದಿಗೆ ಸಹಿಸಿಕೊಳ್ಳಬೇಕೆಂದು ನಮ್ಮ ದಿವ್ಯ ಬೋಧಕರು ಈ ರೀತಿಯಾಗಿ ವರ್ತಿಸಿದರು. ಪ್ರಾರ್ಥನೆ. ಓ ಶಾಂತ ಸ್ವರೂಪರು, ನಮ್ರರೂ ಆದ ಪ್ರಭು ಯೇಸುವೆ, ತಾವು ನಿಷ್ಕಳಂಕವಾಗಿರುವಲ್ಲಿ ಈ ಭಾರವಾದ ಹಾಗೂ ಅವಮಾನಕರವಾದ ಶಿಲುಬೆಯನ್ನು ಹೊರುವುದು ಏಕೆ? ದುಷ್ಟ ಪಾಪಾತ್ಮರಾದ ನಾವೇ ಹೊರಬೇಕಾಗಿತ್ತು. ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿಯಾದರೂ ನಡೆದು ದೇವ ನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಾವು ಕಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗಾಗಿ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಗೊಂಡು ಸ್ವರ್ಗ ರಾಜ್ಯಕ್ಕೆ ಬಂದು ಸೇರುವಂತೆ ಮಾಡಕರಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಮೇಲೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೆಯ ಸ್ಥಳ, ಭಾರವಾದ ಶಿಲುಬೆ ಹೊತ್ತು ನಡೆಯುತ್ತಿದ್ದ ಯೇಸು ಸ್ವಾಮಿ ಮೊದಲನೇ ಸಾರಿ ಮೊಕ್ಕಳೆಯಾಗಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ನಮ್ಮ ದಿವ್ಯ ರಕ್ಷಕರು ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮೊಕ್ಕಳೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆಸೆಮನೆ ತೋಟದಲ್ಲಿ ರಕ್ತದ ಬೆವರಿನಿಂದ ತೊಯ್ದಾಗ ಹಾಗೂ ಸಿಪಾಯಿಗಳು ಅವರನ್ನು ಚಾಟಿಯಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಒತ್ತಿದಾಗ ರಕ್ತವು ಹೇರಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮೊಕ್ಕಳೆಯಾಗಿ ಬೀಳುತ್ತಾರೆ. ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಹೊಡೆದಾಗಿಯೂ ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಒತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಇರಬೇಕೆಂದು ಇದರಿಂದ ಕಲಿತುಕೊಳ್ಳೋಣ. ಪ್ರಾರ್ಥನೆ. ಓ ಸುಗುಣ ಸಂಪನ್ನರಾದ ಪ್ರಭು ಯೇಸುವೆ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪುಣ್ಯ ದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು ನಿತ್ಯಾನಂದವನ್ನು ನಾವು ಸವಿಯುವಂತೆ ಕೃತ ಮಾಡಿರಿ ಸ್ವಾಮಿ. ನಮ್ಮ ಮೇಲೆ ತೋರಿ ಸ್ವಾಮಿ, ನಮ್ಮ ಮೇಲೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯ ಕಂಡಾಗ ನಾನತ್ತು ನಿಂತಾಗ ನಾನೊಂದ ನಿನಗೆ ಕೇಳಿದೆ. ನಾನೇನ ಮಾಡಿದೆ ನಾನೇನ ಹೇಳಿದೆ, ಈ ತೀರ್ಪು ನನಗೆ ಕಯ್ಯ. ಅಯ್ಯ, ಈ ಶಿಕ್ಷೆ ನನಗೆ
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದಿವ್ಯ ಪ್ರಭುವು ಇಂಥ ಕಷ್ಟಕರವಾದ ಸಮಯದಲ್ಲಿ ತಮ್ಮ ಮಧುರ ಮಾತೆಯನ್ನು ಕಾಣುವುದರಿಂದಲೂ ಆ ತಾಯಿಯು ತಮ್ಮ ದಿವ್ಯ ಕುಮಾರರನ್ನು ಇಂಥ ಅಪಮಾನದೊಂದಿಗೆ ಕೊಲೆ ಸ್ಥಳಕ್ಕೆ ಹೋಗುತ್ತಿರುವುದನ್ನು ನೋಡುವುದರಿಂದಲೂ ಉಪಯತ್ರರು ಅನುಭವಿಸಿದ ದುಃಖ ವ್ಯಾಕುಲ ಎಷ್ಟೆಂದು ಧ್ಯಾನಿಸೋಣ. ಇಂತಹ ಸಮಯದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿದ ದೇವ ಮಾತೆ ತಮ್ಮ ದಿವ್ಯ ಕುಮಾರರನ್ನು ಕೊಲೆಪಾತಕರ ಕೈಯಿಂದ ಬಿಡುಗಡೆ ಮಾಡಲು ಆಶಿಸಬೇಕಾಗಿತ್ತು. ಆದರೆ ನಮ್ಮ ಆತ್ಮ ರಕ್ಷಣೆಗಾಗಿ ಯೇಸು ಮರಣಕ್ಕೀಡಾಗುವಂತೆ ಆಕೆ ಸಮ್ಮತಿ ಕೊಟ್ಟಿದ್ದರು. ಆ ಮರಣ ಯಾತನೆಯಲ್ಲಿ ತಾನು ಪಾಲುಗಾರಲಾಗಲು ಅವರ ಬಲೆಯೊಂದಿಗೆ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಳ್ಳಲು ಇಚ್ಛಿಸಿದರು. ಆದುದರಿಂದಲೇ ಕೊನೆಯ ತನಕ ಯೇಸುವನ್ನು ಈ ಮಾತೆ ಹಿಂಬಾಲಿಸುತ್ತಾರೆ. ಪ್ರಾರ್ಥನೆ. ಓ ವ್ಯಾಕುಲ ಭರಿತರಾದ ಕನ್ಯಾ ಮರಿಯಮ್ಮನ ಬರೆ, ನಿಮ್ಮ ಕುಮಾರನನ್ನು ಹಿಂಬಾಲಿಸಿ ಶಿಲುಬೆಯಡಿಯಲ್ಲಿ ನೀವು ತೋರಿದ ಮನೋದೃಢತೆಯನ್ನು ದಾಸರಾದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆಯಡಿಯಲ್ಲಿ ನಿಂತು ಆ ಜೀವನವೆಂಬ ಹಡಗಿನಲ್ಲಿ ಪಡೆಯಬೇಕಾಗಿರುವ ದುಃಖ ದುಗುಡಗಳನ್ನು ಸಹನೆಯಿಂದ ಸಹಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಲ್ಲ, ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಸಹಿತ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಬಲಹೀನನಾದ ಸೀಮೋನ ಹೊತ್ತಾಗ ನಾನೊಂದರಿನ ಕೇಳಿದೆ, ನಾನೇನ ಮಾಡಿದೆ, ನಾನೇನ ಹೇಳಿದೆ, ಈ ತೀರ್ಪು ನನಗೆ ಕೈಯ, ಅಯ್ಯ ಈ ಶಿಕ್ಷೆ ನನಗೆ ಕೈಯ. ಐದನೆಯ ಸ್ಥಳ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನನ ಸಿಮೋನನಿಂದ ಸಹಾಯವನ್ನು ಪಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸ್ವಾಮಿ ಯೇಸುವಿಗೆ ನಮ್ಮ ಮೇಲಿರುವ ಎಲ್ಲೇ ಇಲ್ಲದ ದಯೆಯನ್ನು ಗಮನಿಸಿದ. ಕಲ್ವಾರಿ ಬೆಟ್ಟದ ಮಾರ್ಗದಲ್ಲಿ ನಡೆಯಲು ಯೇಸು ಅಶಕ್ತರಾಗಿರುವಾಗ ಸೈನಿಕರು ಸಿರೇನಿಂದ ಸಿಮೋನನ್ನ ಹಿಡಿದು ಶಿಲುಬೆಯನ್ನು ಹೊರುವಂತೆ ಬಲವಂತ ಮಾಡುತ್ತಾರೆ. ಪ್ರಭುವು ಇದಕ್ಕೆ ಪರರ ಒತ್ತಾಸೆಯನ್ನು ಅಂಗೀಕರಿಸುವ ಕಾರಣವೇನು? ಅವರಿಗೆ ಬಲ ಕಡಿಮೆಯೋ? ಅವರೇ ಸ್ವರ್ಗ ಲೋಕಗಳನ್ನು ಸೃಷ್ಟಿಸಿ ನಡೆಸುವವರು. ನಾವು ನಮ್ಮ ಅಲ್ಪ ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಗಳೊಂದಿಗೆ ಕೂಡಿಸಿ ಅವರ ಕಹಿಯಾದ ಪಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂದು ಈ ರೀತಿಯಾಗಿ ಪ್ರಾರ್ಥಿಸಿದರು. ಪ್ರಾರ್ಥನೆ. ಓ ನಮ್ಮ ಬೋಧಕರಾದ ದಿವ್ಯ ಯೇಸುವೆ, ಪಾಡುಗಳೆಂಬ ಪಾತ್ರೆಯಲ್ಲಿ ಅತ್ಯಧಿಕ ಕಹಿಯಾಗಿದ್ದೆಲ್ಲವನ್ನು ತಾವೇ ಕುಡಿದು ಅದರಲ್ಲಿ ಕಿಂಚಿತ್ತು ಮಾತ್ರ ಉಳಿಯುವಂತೆ ಕೃಪೆ ಮಾಡಿದ್ದೀರಿ. ಹೀಗಿರಲಾಗಿ ತಾವು ಬಿಟ್ಟಿರುವ ಈ ಅತ್ಯಲ್ಪ ಪಾಲನ್ನು ನಾವು ತಲೆಬಿಡದೆ ಸಂತೋಷದಿಂದ ಸೇವಿಸಿ ಪರಲೋಕದ ಮುಕ್ತರಿಗೆ ತಾವು ಪಾಲಿಸುವ ಅಮೃತ ಪಾನಕ್ಕೆ ನಾವು ಸಹ ಯೋಗ್ಯರಾಗುವ ಹಾಗೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಾಗ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ
ಮುಖವರಿಸಿದಾಗ ನಾನಿನ್ನ ಕಂಡಾಗ ನಾನೊಂದ ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಈ ತೀರ್ಪುಗಳಲ್ಲಿ ಅಯ್ಯ, ಈ ಶಿಕ್ಷೆ ನನಗೆ ಕೈಯ. ಆರನೆಯ ಆಸನ. ವೆರೋನಿಕಮ್ಮಳು ಯೇಸು ಸ್ವಾಮಿಯ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದೇವದೂತರನ್ನು ಸಂತರನ್ನು ಆನಂದಪಡಿಸುವಂತಹ ಪ್ರಭುವಿನ ಪೂಜ್ಯ ಮುಖವು ಪುಗಳು, ಧೂಳು, ರಕ್ತ, ಬೆವರಿನಿಂದ ಮಲಿನವಾಗಿರುವುದನ್ನು ವೆರೋನಿಕಮ್ಮಳು ನೋಡುತ್ತಾಳೆ. ಒಡನೆ ದೇವ ಸ್ನೇಹದಿಂದ ಆವೇಶಗೊಂಡು ಯಾವುದಕ್ಕೂ ಅಂಜದೆ ದುಷ್ಟರ ಮಧ್ಯೆ ನುಗ್ಗಿ ಪ್ರಭುವಿನ ಶ್ರೀ ಮುಖವನ್ನು ಶುದ್ಧವಾದ ವಸ್ತ್ರದಿಂದ ಒರೆಸುತ್ತಾಳೆ. ಈ ಸುಕ್ರಿಯೆಗೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಛಾಯೆಯು ಹೊರಸಿದ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಪ್ರಾರ್ಥನೆ. ಸಮಸ್ತ ಮಾನವರಿಗೂ ಅತಿ ಸೌಂದರ್ಯ ಸ್ವರೂಪರಾದ ಪ್ರಭು ಯೇಸುವೆ, ತಾವು ನಮ್ಮ ಮೇಲಿರಿಸಿದ ಮಿತಿಯಿಲ್ಲದ ಪ್ರೀತಿಯ ನಿಮಿತ್ತ ಇಗೋ ಎಂಥವರಾಗಿದ್ದೀರಿ. ಪ್ರವಾದಿ ಯೆಶಾಯ ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿ ನಿಮ್ಮಲ್ಲಿ ಅಲಂಕಾರವೂ ಆಕಾರವೂ ಇಲ್ಲವಾಗಿದೆ. ಓ ನಮ್ಮ ದೋಷಗಳ ನಿಮಿತ್ತ ಕುಂದಿ ಹೋಗಿರುವ ಪ್ರಭುವೆ, ದೇವರವರು ನಮ್ಮ ಆರಾಧನೆ, ಸ್ತುತಿ, ಸ್ತೋತ್ರಗಳಿಗೆ ಎಷ್ಟು ಯೋಗ್ಯರೆಂದು ಹೇಳಲಾಗದು. ನಾವು ನಮ್ಮ ಪಾಪಗಳಿಗೆ ಏಸಿ ನಮ್ಮ ಮೇಲೆ ಮಧುರವಾದ ಸ್ನೇಹವನ್ನಿರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಿಮ್ಮ ಕೃಪೆಯಿಂದ ನಾವು ಮರಳಿ ಪಡೆಯುವಂತೆ ಅನುಗ್ರಹಿಸಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕಾದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮ್ಮತ್ತೆ ಬಿದ್ದಾಗ, ಬಿದ್ದೆದ್ದು ನಡೆದಾಗ ನಾನೊಂದ ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಈ ತೀರ್ಪು ನನಗೆ ಕೈಯ. ಅಯ್ಯ, ಈ ಶಿಕ್ಷೆ ನನಗೆ ಕೈಯ. ಏಳನೆಯ ಸ್ಥಳ. ಯೇಸು ಎರಡನೆಯ ಸಾರಿ ಒಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಅವತರಿಸಿದ ದೇವರಾದ ಪ್ರಭು ಎರಡನೆಯ ಸಾರಿ ಗಂಗೆಟ್ಟು ಬೀಳುವುದನ್ನು ಧ್ಯಾನಿಸೋಣ. ಬಲಿಯಾಗಲು ಹೋಗುತ್ತಿರುವಾಗ ದಿವ್ಯ ಯೇಸು ಸೊರಗಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಕೊಲೆಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟನ್ನು ಅನುಭವಿಸುತ್ತಾರೆ. ನಾವು ಆಗಾಗ್ಗೆ ಹಲವಿಧವಾದ ಪಾಪಗಳಲ್ಲಿ ಬಿದ್ದರೂ ಅಪನಂಬಿಕೆ ಪಡದೆ ಅವರ ದಯೆಯಲ್ಲಿ ಭರವಸೆ ಇಟ್ಟು ಕೂಡ ಪ್ರತಿಜ್ಞೆಯೊಂದಿಗೆ ಹೇಳಬೇಕು. ಅಗಿಷ್ಟಿಕೆಯಲ್ಲಿ ಚಿನ್ನ ಪುಟ ಇಡಲ್ಪಡುವ ಮೇರೆಗೆ ಸ್ವರ್ಗವನ್ನು ಸೇರುವುದಕ್ಕೆ ತಕ್ಕ ದುಃಖಗಳ ಮೂಲಕ ನಾವು ಪರಿಶುದ್ಧರಾಗಬೇಕೆಂದು ದಿವ್ಯ ಬೋಧಕರು ನಮಗೆ ಕಲಿಸುತ್ತಾರೆ. ಪ್ರಾರ್ಥನೆ. ಓ ನಮ್ಮ ಶಕ್ತಿ ಸಮಸ್ತವೂ ಆಗಿರುವ ಪ್ರಭು ಯೇಸುವೆ, ಅವರರಾದ ನಾವು ಯಾವ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿರಿ ಸ್ವಾಮಿ. ನಮ್ಮನ್ನು ಕೊನೆಯಿಲ್ಲದ ನರಕ ಕೋಪದಿಂದ ರಕ್ಷಿಸುವುದಕ್ಕೋಸ್ಕರ ತಾವು ಅನುಭವಿಸಿದ
ಯಾತನೆಗಳನ್ನು ನಾವು ನಿಷ್ಫಲ ಮಾಡದಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಸ್ತ್ರೀಯರು ಅತ್ತಾಗ ಕಣ್ಣೀರು ಸುರಿದಾಗ ನಾನು ನೊಂದಲಿನ ಕೇಳಿದೆ. ನಾಯೇನ ಹೇಳಿದೆ, ನಾಯೇನ ಹೇಳಿದೆ, ಈ ತೀರ್ಪು ನನಗೆ ಕೈಯ. ಅಯ್ಯ, ಈ ಶಿಕ್ಷೆ ನನಗೆ ಕೈಯ. ಎಂಟನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಉಪಶಮನ ಪಾಲಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಕರುಣ ಕೃಪೆಯಿಂದ ಲೋಕವನ್ನು ರಕ್ಷಿಸಿರಿ. ಧ್ಯಾನ. ಕ್ರೂರ ಸೈನಿಕರು ಪರಮ ಪ್ರಭುವನ್ನು ಕೊಲೆಯ ಸ್ಥಳಕ್ಕೆ ಎಳೆದು ಒಯ್ಯುವುದನ್ನು ಅನೇಕ ಪುಣ್ಯ ಸ್ತ್ರೀಯರು ಕಂಡು ಕಣ್ಣೀರಿಡುತ್ತಾ ಅವರ ಹಿಂದೆ ತೆರಳಿದರು. ರಕ್ಷಕರು ತಮ್ಮ ಕಷ್ಟ ನೋವುಗಳನ್ನು ಮರೆತು ಅವರ ಮೇಲೆ ಮನಮರುಗಿ ಅವರಿಗೆ ಈ ಕೆಳಕಂಡ ಸುವಾರ್ತೆಗಳನ್ನು ನುಡಿದರು. ಜೆರುಸಲೇಮಿನ ಹೆಣ್ಣು ಮಕ್ಕಳೇ, ನನಗಾಗಿ ಹಳಬೇಡಿರಿ. ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತುಕೊಳ್ಳಿರಿ. ಹಸಿ ಮರಕ್ಕೆ ಹೀಗೆ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಲಾರರು ಎಂದರು. ಹೀಗಿರಲಾಗಿ ಪ್ರಭುವಿನ ಕಷ್ಟಗಳ ನಿಮಿತ್ತ ಮಾತ್ರವಲ್ಲ, ವಿಶೇಷವಾಗಿ ಆ ಕಷ್ಟಗಳಿಗೆ ಕಾರಣವಾಗಿರುವ ನಮ್ಮ ಪಾಪಗಳ ನಿಮಿತ್ತ ದುಃಖ ಪಡೋಣ. ಆ ಪಾಪಗಳಿಂದ ನಮಗೆ ಬರಲಿರುವ ದುರ್ಗತಿಯನ್ನು ತಪ್ಪಸಿನಿಂದ ತಡೆಗಟ್ಟಲು ಪ್ರಯತ್ನಿಸೋಣ. ಪ್ರಾರ್ಥನೆ. ಓ ಪ್ರೇಮ ಬಲಿಯಾದ ಯೇಸುವೆ, ಪಶ್ಚಾತ್ತಾಪ ಪಡುವ ಆತ್ಮಗಳಿಗೆ ನಿಶ್ಚಯವಾಗಿ ಉಪಶಮನ ಪಾಲಿಸುವ ಪ್ರಭುವೆ, ಲೋಕ, ಸೈತಾನ, ಶರೀರ ಎಂಬ ಶತ್ರುಗಳಿಂದ ಶೋಧನೆಗೀಡಾಗುವ ನಮ್ಮನ್ನು ಕೃಪಕಟಾಕ್ಷದಿಂದ ನೋಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರ ಹಾಗೆ ಸಿಲುಬೆಯ ಶ್ರೀಹಾಲಿಯಲ್ಲಿ ದೃಢ ಮನಸ್ಸಿನಿಂದ ನಿಮ್ಮನ್ನು ಹಿಂಬಾಲಿಸಿ ಅವರ ಹಾಗೆ ನಿಮ್ಮ ಬಾಯಿಂದ ನಿತ್ಯ ಜೀವ ಒಯ್ಯುವ ವಾಕ್ಯಗಳನ್ನು ಕೇಳಲು ಅದರಿಂದ ಉಪಶಮನ ಪಡೆಯಲು ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಲ್ಲ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮತ್ತೊಮ್ಮೆ ಬಿದ್ದಾಗ ಬಿದ್ದು ಓಡಾಡುವಾಗ ನಾನೊಂದನಿಂದ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಈ ತೀರ್ಪು ನನಗೆ ಕೈಯ. ಅಯ್ಯ, ಈ ಶಿಕ್ಷೆ
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ತಮ್ಮ ಪರಿಶುದ್ಧರಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಆರಾಧ್ಯ ಯೇಸು ಸ್ವಾಮಿಯು ಅತ್ಯಂತ ಪ್ರಯಾಸದೊಂದಿಗೆ ಕಪಾಲ ಬೆಟ್ಟದ ತುದಿಗೆ ಏರುತ್ತಿರುವುದನ್ನು ಗಮನಿಸೋಣ. ತಾವು ಬಲಿಯಾಗಲು ಹೋಗುವ ಸ್ಥಳವನ್ನು ಅವರು ನೋಡುತ್ತಾರೆ. ತಾವು ಪಾಪದಲ್ಲಿ ಪದೇ ಪದೇ ಬೀಳುವುದನ್ನು, ತಮ್ಮ ಪವಿತ್ರ ರಕ್ತವು ಅನೇಕ ಆತ್ಮಗಳಿಗೆ ನಿಷ್ಪ್ರಯೋಜಕವಾಗಿ ಹೋಗುವುದನ್ನು ಕಂಡರಿತು ದುಃಖ ಸಾಗರದಲ್ಲಿ ಮುಳುಗಿ ನಿತ್ರಾಣದಿಂದ ಮೊಕ್ಕಡೆಯಾಗಿ ಮತ್ತೆ ನೆಲದಲ್ಲಿ ಬೀಳುತ್ತಾರೆ. ಪ್ರಾರ್ಥನೆ. ಪ್ರೇಮಪೂರಿತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ತಾವು ಈ 3ನೇ ಸಾರಿ ಅನುಭವಿಸಿದ ಬೆಲೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ಈ ಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕವಾಗಿ ದ್ವೇಷಿಸುವಂತೆ ಮಾಡಿರಿ. ಇಹದಲ್ಲಿ ಈ ಬಲಿಯ ಫಲದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ವಸ್ತ್ರಗಳ ಎಳೆದಾಗ ನಾವೆತ್ತಲೆಯಾದಾಗ ನಾನೊಂದನ್ನ ಕೇಳಿದೆ. ನಾನೇನ ಮಾಡಿ ನಾನೇನ ಹೇಳಿದೆ, ಈ ತೀರ್ಪು ನನಗೆ ಕಯ್ಯ. ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. 10ನೆಯ ಸ್ಥಳ. ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುರಿದುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತ್ಯಾಗ. ಬಲಿಯ ಸ್ಥಳಕ್ಕೆ ಸೇರಿದ ನಂತರ ಕೊಲೆಪಾತಕರು ಸರ್ವಾಂಗ ಗಾಯಗಳಿಗೆ ಅಂಟಿಕೊಂಡಿದ್ದ ಪ್ರಭುವಿನ ಬಟ್ಟೆಗಳನ್ನು ಜನಸಂದಣಿಯ ಮುಂದೆ ಮಾನಭಂಗದೊಂದಿಗೆ ಸುರಿದುಕೊಳ್ಳುತ್ತಾರೆ. ಆಗ ಗಾಯಗಳು ಸೀಳಿ ಹೋಗುತ್ತವೆ, ರಕ್ತವು ಕೋಡಿಯಾಗಿ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಪಟ್ಟ ನೋವು ಬಾಧೆಯನ್ನು ಪುನಃ ಅನುಭವಿಸಿದಂತೆ ಆಗುತ್ತದೆ. ಲಜ್ಜೆಗೆಟ್ಟ ನಮ್ಮ ದುರ್ನಡತೆಯ ನಿಮಿತ್ತ ಈ ಅಪಮಾನ ಬಾಧೆಗಳೆಲ್ಲ ನಿರ್ಮಲ ಯೇಸು ಸ್ವಾಮಿಗೆ ಉಂಟಾದವು. ಆದುದರಿಂದ ನಮ್ಮ ಪಾಪ ದುರಭ್ಯಾಸಗಳನ್ನು ವರ್ಜಿಸಿ ಬಿಡಲು ಪ್ರಯತ್ನಿಸೋಣ. ಪ್ರಾರ್ಥನೆ. ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ಕೊಲೆ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರಾದ ತಾವು ಬಾಯಿ ತೆರೆಯದೆ ಎಷ್ಟೋ ತಾಳ್ಮೆಯಾಗಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು. ನಿಮ್ಮ ಅತ್ಯಮೂಲ್ಯವಾದ ಪರಮ ಪ್ರಸಾದವನ್ನು ಕಳೆದುಕೊಂಡೆವು. ಪಾಪಿಗಳ ರಕ್ಷಕರೇ, ತಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ,
ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಒಳಗಡ ಜಡಿದಾಗ ರಕ್ತವು ಹರಿದಾಗ ನಾನೊಂದ ನಿನ್ನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಈ ತೀರ್ಪು ನನಗೆ ಕಯ್ಯ. ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. 11ನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಸಿಲುಬೆಯಲ್ಲಿ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕ್ರೂರ ಸೈನಿಕರು ಕೋಮಲ ಪ್ರಭುವನ್ನು ಸಿಲುಬೆಯ ಮೇಲೆ ದಬ್ಬಿ ಅವರ ಕೈಕಾಲುಗಳಿಗೆ ಕಬ್ಬಿಣದ ದೊಡ್ಡ ಮೊಳೆಗಳನ್ನ ಸುತ್ತಿಗೆಯಿಂದ ಜಡಿಯುತ್ತಾರೆ. ಆಗ ಮಾಂಸವು ಸಿಡಿ, ಎಲುಬುಗಳು ನುಚ್ಚಾಗಿ, ಕೀಲುಗಳು ನರಗಳು ಕಿತ್ತು ಹೋಗಿ ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ಪ್ರಭು ಅನುಭವಿಸಿದ ಭೀಕರ ಬೇನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಪ್ರಾರ್ಥನೆ. ಓ ಪಾಪವೇ, ಓ ಸಲ್ಲಿಸಲಾದ ಪಾಪವೇ, ದಿವ್ಯ ಪ್ರಭುವನ್ನು ಇಂಥ ಹೇಳಲು ಅಸಾಧ್ಯವಾದ ಯಾತನೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತಾದಿಗಳೇ, ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ಎಂದು ಈಗಲಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ನಾವು ಮಾರು ಹೋಗದೆ ಯೇಸುವಿನೊಂದಿಗೆ ನಮ್ಮ ಹೃದಯವು ಸಿಲುಬೆಗೆ ಜಡಿದಿರಲೆಂದು ಕೇಳಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾನು ಬುದ್ಧಿಯುಳ್ಳವನಾದ ಸ್ವರ್ಗಾಡಿ ಸತ್ತಾಗ ನಾನೊಂದ ನಿನ್ನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಈ ತೀರ್ಪು ನನಗೆ ಕಯ್ಯ. ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. 12ನೆಯ ಸ್ಥಳ, ಯೇಸು ಸ್ವಾಮಿ ಸಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನು ಇಬ್ಬರು ಕಳ್ಳರ ನಡುವೆ ಸಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅದರ ಮೇಲೆ ನೇತಾಡಿ ತಮ್ಮ ಕೊಲೆ ಪಾತಕರಿಗಾಗಿ ಯೇಸು ಕ್ಷಮೆ ಬೇಡುತ್ತಾರೆ. ಮನಮರುಗಿದ ಕಳ್ಳನಿಗೆ ಹಿಂದೆ ನೀನು ನನ್ನ ಜೊತೆ ಸ್ವರ್ಗದಲ್ಲಿರುವೆ ಎಂದು ವಾಗ್ದಾನ ಪಾಲಿಸುತ್ತಾರೆ.
ತಮ್ಮ ತಾಯಿಯನ್ನು ತಮ್ಮ ಪ್ರಿಯ ಶಿಷ್ಯನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕುಲದ ಆತ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಕ್ಷಣವೇ ಸೃಷ್ಟಿಯೆಲ್ಲವೂ ಅವರ ದೈವತ್ವವನ್ನ ಪ್ರಸಿದ್ಧಪಡಿಸುತ್ತದೆ. ಸೂರ್ಯನಿಗೆ ಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಹೊಡೆದು ಸೀಳಿ ಹೋಗುತ್ತವೆ. ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತನು ನಿಧಾನವಾಗಿರುವುದನ್ನು ಕಂಡು ನಿರ್ಮೂಲನವಾಗುವಂತೆ ತೋರುತ್ತದೆ. ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನ ಕುರಿತು ಪ್ರಲಾಪಿಸುವ ಸಮಯದಲ್ಲಿ ನಾವು ಮಾತ್ರ ಮರುಗದೆ ಇರಲಾಗುವುದೋ? ದೇವರವರು ಅನುಭವಿಸಿದ ಯಾತನೆಗೂ ಸಿಲುಬೆಯ ಮರಣಕ್ಕೂ ನಾವೇ ನಮ್ಮ ಪಾಪ ಮತ್ತು ಅಕ್ರಮಗಳಿಂದ ಕಾರಣವಾದ ಮೇಲೆ ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗುತ್ತದೆ. ಪಾಪದ ಘೋರತ್ವವು ಎಷ್ಟೆಂದು ತಮ್ಮ ಸಿಲುಬೆಯಿಂದ ಕಂಡರಿತುಕೊಳ್ಳುತ್ತೇವೆ. ನಾವು ಇಂದಿನಿಂದ ಪಾಪ ಮಾರ್ಗವನ್ನು ವರ್ಜಿಸಿ ಬಿಡ ಅನುಗ್ರಹ ಮಾಡಿರಿ ಸ್ವಾಮಿ. ಕಟ್ಟಿಕೊಂಡ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸ ಕರುಣಿಸಿರಿ ಸ್ವಾಮಿ. ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ. ನಮ್ಮನ್ನು ಆದರಿಸಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದಗಳನ್ನು ಸುರಿಸಲು ಹೃದಯವು ತೆರೆದಿದೆ. ನಮಗೆ ಉತ್ತೇಜನ ನೀಡಲು ನಮ್ಮ ಕಡೆ ನಿಮ್ಮ ತಲೆಬಾಗಿದೆ. ಹೀಗಿರುವಲ್ಲಿ ನಾವು ನಿಮಗಾಗಿಯೇ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕೈಯಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯ ಮಡಿಯಾಗ ಸತ್ತು ಬಿದ್ದಿರುವಾಗ ನಾನೊಂದರಿಂದ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಈ ತೀರ್ಪು ನನಗೆ ಕಯ್ಯ. ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. 5ನೇ ಸ್ಥಳ. ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ಪೂಜ್ಯ ತಾಯಿಯ ಮಡಿಲಿನಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೆಂದು ಧ್ಯಾನಿಸೋಣ. ಶಿಷ್ಯರು ಪ್ರಭುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ಮಗ ಯೇಸುವಿನ ಮುಖಕಮಲವು ಬಾಡಿ ಬಿಳುಪಾಗಿಯೂ ಕಣ್ಣುಗಳು ಮಸುಕಾಗಿ ಮುಚ್ಚಿಯೂ ಮಗ್ಗುಲು ಆಳವಾಗಿ ತಿವಿದು ತೆರೆದು ಕೈಕಾಲುಗಳು ಕೊರೆದಿರುವುದನ್ನು ನೋಡುವಾಗ ಹಾಗೆ ಸ್ವಂತ ಮರಣಕ್ಕಿಂತಲೂ ಮಹಾ ಕಠಿಣ ನೋವನ್ನು ಅನುಭವಿಸಿದಳು. ಪ್ರಾರ್ಥನೆ. ಓ ಶೋಕಭರಿತಳಾದ ತಾಯಿಯೇ, ನಿಮ್ಮ ಪ್ರಿಯ ಕುಮಾರನನ್ನು ಶಿಲುಬೆಗೆ ಜಡಿದಿದ್ದರೂ ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದಿದ್ದು ಈಟಿಯಂತಹ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯೇ, ಪಾಪಿಗಳಾಗಿರುವ ನಮ್ಮನ್ನು ಈಕ್ಷಿಸಿ
ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ. ಸಿಲುಬೆಯಲ್ಲಿ ಮೃತರಾದ ಪ್ರಭುವನ್ನು ಆರಾಧಿಸಲು ಸಹಾಯ ಮಾಡಿರಿ. ದಾಸರಾದ ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದ ಹಾಗೆ ಅವುಗಳನ್ನು ನಮ್ಮ ಹೃದಯದಲ್ಲಿ ಅಚ್ಚಳಿಯದಂತೆ ಮುದ್ರಿಸಿರಿ. ತಾಯೇ, ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಈಗಲೂ ಯಾವಾಗಲೂ ಆಮೆನ್. ಸಮಾಧಿಯಲ್ಲಿ ಇಟ್ಟಾಗ ಕಲ್ಲನ್ನು ಎಳೆದಾಗ ನಾನೊಂದನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಈ ತೀರ್ಪು ನನಗೆ ಕೈಯ ಅಯ್ಯ, ಈ ಶಿಕ್ಷೆ ನನಗೆ ಕೈಯ. 14ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವ್ಯಾಕುಲ ಮಾತೆ ಮರಿಯಮ್ಮನ ಮಡಿಲಿನಿಂದ ಅವರ ಪ್ರಿಯ ಕುಮಾರನ ಶರೀರವನ್ನು ಶಿಷ್ಯರು ಎತ್ತುಕೊಂಡು ಶುಭ್ರ ವಸ್ತ್ರಗಳಿಂದ ಹೊದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ಪ್ರಾರ್ಥನೆ. ಓ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ ಸ್ವಾಮಿ. ದೇವರವರ ನೀತಿ ನಿರ್ಣಯವು ನೆರವೇರುವುದಾಗಲಿ. ಪಾಪದಿಂದ ಮಲಿನವಾದ ನಮ್ಮ ದೇಹಗಳು ನಶಿಸಿ ಮಣ್ಣಾಗಿ ಹೋಗುವುದು ನ್ಯಾಯವೇ ಸರಿ. ಆದರೂ ಪ್ರಭುವೇ, ಅಕ್ಷೇಮವಾದ ನಮ್ಮ ಆತ್ಮಗಳನ್ನು ತಮ್ಮ ಅಪರಿಮಿತ ದಯೆಯಿಂದ ನಿಮ್ಮ ಬಳಿಗೆ ಬರಮಾಡಿಕೊಳ್ಳಿರಿ. ನಮ್ಮ ಶರೀರಗಳು ಪುನರುತ್ಥಾನವಾದಾಗ ಆತ್ಮ ಶರೀರ ಸಮೇತ ನಿಮ್ಮ ರಾಜ್ಯದಲ್ಲಿ ಸೇರಿ ಸತತ ನಿಮ್ಮನ್ನು ಪ್ರೀತಿಸಿ ಸ್ತುತಿಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಕ್ತಾಯ ಪ್ರಾರ್ಥನೆ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವ ಹಾಗೆ ವ್ಯಾಕುಲ ಭರಿತಳಾದ ತಾಯೇ ನಮಗಾಗಿ ಪ್ರಾರ್ಥಿಸಿರಿ. ವಿಶ್ವಗುರುಗಳಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ
ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ ಮನೆಯರು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನಮಗಾಗಿ. ಮನೆಯರು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾವು ಧನ್ಯರು. ದೇವಾ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ.